ಹಾಯ್ ಹಲೋ ವೀಕ್ಷಕರಣ್ಣ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ OnePlus 11R ಈ ಫೋನಲ್ಲಿ ಯಾವ ಡಿಸ್ಪ್ಲೇ ಇದೆ, ಹಾಗೆ ಇದರಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, ಹಾಗೆ ಇದರ ಬ್ಯಾಟ್ರಿ ಬ್ಯಾಕಪ್ ಹೇಗಿದೆ, ಹಾಗೆ ಇದರ ಪ್ರೈಸ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ 6.74 ಇಂಚಿನ ಕರ್ವ್ಡ್ ಎಮೋಲೆಡ್ ಡಿಸ್ಪ್ಲೇಯನ್ನು ಹೊಂದಿದೆ. ಇದರಲ್ಲಿ 120 ರಿಫ್ರೆಶ್ ರೇಟ್ ಅನ್ನು ಸಹ ಹೊಂದಿದೆ. ಇನ್ನು ಈ ಫೋನ್ನ ಪ್ರೊಸೆಸರ್ನ ಬಗ್ಗೆ ಮಾತಾಡಬೇಕಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 8 Zen 15G ಸೋಕ್ ಪ್ರೊಸೆಸರ್ ಅನ್ನು ಸಹ ಈ ಫೋನ್ ಹೊಂದಿದೆ. ಇನ್ನು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಒಂದು ಮೈನ್ ಕ್ಯಾಮರಾ, ಹಾಗೆ ನಿಮಗೆ 8 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಕ್ಯಾಮರಾ, ಹಾಗೆ 8 ಮೆಗಾ ಪಿಕ್ಸೆಲ್ನ ಒಂದು ಮೈಕ್ರೋ ಲೆನ್ಸ್ ಸಹ ನೀಡ್ತಾ ಇದ್ದಾರೆ. ಹಾಗೆ ನಿಮಗೆ ಸೆಲ್ಫಿ ವಿಡಿಯೋಸ್ಗಾಗಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ಕ್ಯಾಮರಾವನ್ನು ಸಹ ನೀಡ್ತಾ ಇದ್ದಾರೆ. ನೀವು OnePlus ಅವರ ಕ್ಯಾಮರಾ ಬಗ್ಗೆ ಹೇಳಬೇಕಾದ್ರೆ ಅವರದ್ದು ಒಳ್ಳೆ ಸಾಲಿಡ್ ಕ್ಯಾಮರಾ ಆಗಿರುತ್ತೆ. ಈಗ ಸ್ಯಾಮ್ಸಂಗ್ ಏನೆಲ್ಲ ಬಂದಿದೆ ಅದೇ ಥರ ಅಷ್ಟೇ ಇರೋದಿಲ್ಲ, ಆದರೆ ಅದಕ್ಕಿಂತ ಚೂರು ಕಮ್ಮಿ ಇರುತ್ತೆ. ಆದರೆ ಸ್ಯಾಮ್ಸಂಗ್ S24 ಅಲ್ಟ್ರಾಗೆ ಎಷ್ಟು ಕೊಡ್ತೀವಿ, OnePlus ಎಷ್ಟು ಕೊಡ್ತೀವಿ ಅಂತ ನೀವು ಕಂಪೇರ್ ಮಾಡ್ಕೊಂಡು ನೋಡಿ. OnePlus ಇರೋದು 25,000 ಒಳಗಿರೋ ಫೋನ್ಸು, ಅದರಲ್ಲಿ ಆದರೆ ಒಳ್ಳೊಳ್ಳೆ ಕ್ಯಾಮರಾಸು ಇದೆ. OnePlus Nord CE2 Lite 1, CE3 Lite 1 ಒಳ್ಳೊಳ್ಳೆ ಕ್ಯಾಮರಾ ಇರೋ ಫೋನ್ಸ್ ಇವೆಲ್ಲ. ಆದರೆ ಸ್ಯಾಮ್ಸಂಗ್ S24 ಅಲ್ಟ್ರಾಗೆ ನೀವು 1,1,5 ಲಕ್ಷ ಕೊಡ್ಬೇಕಲ್ಲ, ಸುಮ್ಮನೆ ಯಾಕೆ ವೇಸ್ಟು. ಅಂದರೆ ಕ್ಯಾಮರಾ ಲೈಕ್ ಓಕೆ, ಒಪ್ಕೊಳ್ತೇನೆ. ನೀವು ಅದನ್ನು ತಗೊಳ್ಳೋ ಬದಲು ಒಂದು DSLR ಅನ್ನೇ ತಗೊಳ್ಬೋದಲ್ಲ, ಅದ್ರಲ್ಲಿ ಇನ್ನೂ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಆದರೆ ಒಂದು DSLR ತಗೊಂಡು ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ, ನೀವು DSLR ಕ್ಯಾರಿ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆದರೆ ನಿಮ್ಮ ಮೊಬೈಲು ಈ ಸ್ಯಾಮ್ಸಂಗ್ ಏನಿದೆ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಆದರೆ ನಮಗೆ ಯಾಕೆ ಬೆಸ್ಟ್ ಯಾವ್ದು ಕೇಳಿದ್ರೆ OnePlus ಇವ್ರ ಫೋನ್ ಎಲ್ಲ ಬೆಸ್ಟ್ ಇರುತ್ತೆ. ಯಾಕಂದರೆ ಅವ್ರದ್ದು ಒಳ್ಳೆ ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ಸ್ಟೋರೇಜ್ ಇರೋ ಫೋನ್ ಎಲ್ಲ ಸಿಗ್ತಾ ಇರುತ್ತೆ. ಆದರೆ ನೀವು ಆದಷ್ಟು OnePlus ಅಥವಾ ಯಾವ್ದು ಬೇಕೋ ಯೂಸ್ ಮಾಡಿ. ಆದರೆ ನಾನು ಸಜೆಷನ್ ಮಾಡೋದು ಯಾವ್ದು ಕೇಳಿದ್ರೆ OnePlus, ಯಾಕಂದರೆ ಒಂದು ಬ್ರ್ಯಾಂಡ್ ಫೋನ್ಸು. ಈಗ ಐಫೋನು ಬಂದಿದೆ ಬಿಡಿ, iPhone 16 ಬಂದಿದೆ, 15 ಇದೆ, 14 ಸಹ ಇದೆ. 14 ಒಳ್ಳೆ ಕ್ಲಾರಿಟಿ ಇರೋ ಫೋನ್ಸೇ. ನನ್ನ ಹತ್ರ ಇರೋ ಈ ಫೋನ್ ಸಹಿತ iPhone 14 ಇದು iPhone 14 ಇದು. ಆದರೆ ನಾನು ಕವರ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಇದು ಮಾಡಿದ್ದೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಫೋನು ಏನೋ ನೀವು ನೋಡಿ ತಗೊಳ್ಳಿ ಅಷ್ಟೇ, ನಿಮ್ಮ ಬಜೆಟ್ ಹೇಗಿರುತ್ತೆ ಅಂತ ನೋಡಿ. ನಾವು ಯಾವ್ದು ಬೇಕಾದ್ರೂ ಹೇಳ್ತೀವಿ, ನಮ್ಗೆ ಅದೇನೋ ಪ್ರಾಬ್ಲಮ್ ಇಲ್ಲ ಬಿಡಿ. ಅಂದರೆ ನಮಗೆ ಈ ಫೋನ್ ಒಳ್ಳೆ ಇರುತ್ತೆ, ನಾವು ಯೂಸ್ ಮಾಡಿ ನೋಡಿರ್ತೀವಿ. ಕೆಲವು ಫೋನ್ ನಾನು ಯೂಸ್ ಮಾಡಿದ್ದೇನೆ, ತುಂಬ ಫೋನ್ ಯೂಸ್ ಮಾಡಿದ್ದೆ ನಾನು. ಈಗ ಟೋಟಲ್ 3-4 ಫೋನು ನಾನು ಗೊತ್ತಿರೋ ಒಳ್ಳೊಳ್ಳೆ ಕ್ಯಾಮರಾ ಫೋನ್ಸೇ ನಾನು ಯೂಸ್ ಮಾಡಿರೋದು. ಹಾಗಾಗಿ ನಿಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ ಯಾವ ಕ್ಯಾಮರಾದು. ಆದರೆ ಸ್ವಲ್ಪ ಈಗ ಅಪ್ಡೇಟ್ ಎಲ್ಲ ಬರ್ತಾ ಇದೆ, ಅದರಿಂದ ಸ್ವಲ್ಪ ಜಾಗೃತಿ ಮಾಡ್ಕೊಳ್ಬೇಕಾಗುತ್ತೆ. iPhone 16 ಅಪ್ಡೇಟ್ ಬಂದಿರೋದೆಲ್ಲ ನೋಡಿದರೆ iPhone 16 ತಗೊಳ್ಳೋಕ್ಕೆ ಬೇಜಾರಾಗ್ತಾ ಇದೆ. ಅಷ್ಟು ದೊಡ್ಡ ಬ್ರ್ಯಾಂಡು ಏನೆಲ್ಲ ಆಗ್ತಾ ಇದೆ ನೋಡ್ರಲ್ಲ, ನೀವೇ ನೋಡ್ತಾ ಇದ್ದೀರಲ್ವ. ಹಾಗಾಗಿ ನಾನು ನೋಡ್ತಾ ಇದ್ದೆ, iPhone 16 ಬೇಕಂತ ಒಂದು ಡ್ರೀಮ್ ಉಂಟು. ಆದರೆ ಸ್ವಲ್ಪ ಟೈಮ್ ಹೋಗ್ಲಿ ಅಂತ ನೋಡ್ತಾ ಇದ್ದೆ. ಯಾಕಂದರೆ ಅದರಲ್ಲಿ ಈಗ ಏನೇ ಚೇಂಜಸ್ ಮಾಡೋದಿದ್ರು ಈಗ ಸ್ವಲ್ಪ ಚೇಂಜಸ್ ಆಗತ್ತೆ. 1 ವರ್ಷದಲ್ಲಿ ನಿಮಗೆ ಅದ್ರ ಬಗ್ಗೆ ಫುಲ್ ಚೇಂಜಸ್ ಮಾಡ್ತಾರೆ. ಈಗ ಸ್ಟಾರ್ಟಿಂಗ್ನಲ್ಲಿ ಯಾವುದೇ ಫೋನು ನೀವು ಬೈ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಸುಮ್ಮನೆ ಆ ಫೋನ್ನ ಬಂದು ವಾಪಸ್ ರೀಪ್ಲೇಸ್ ಮಾಡಬೇಕಾಗತ್ತೆ. ನಿಮ್ಗೇನಾಗತ್ತೆ, ಮೊಬೈಲ್ನ ಒಂದು ಏನಂತಾರೆ ಬಾಳಿಕೆ ಕಮ್ಮಿ ಆಗತ್ತೆ. ಹಾಗಾಗಿ ಅಂದರೆ ನೀವು ತಗೊಳ್ಳೋದು ನಾನು ಬೇಡ ಅಂತ ಹೇಳೋದಿಲ್ಲ. ಅಂದರೆ ಕೆಲವು ಡ್ರೀಮ್ ಇರುತ್ತೆ, ನಾವು ಬಂದ ಕೂಡಲೇ ಫಸ್ಟ್ ಸೇಲ್ ನಾವು ತಗೊಳ್ಬೇಕು, ಫಸ್ಟ್ ಬಂದಾಗ ನಾವು ತಗೊಳ್ಬೇಕಂತ. ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದು ಟೀಮ್ ಇರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಫೋನು ಫಸ್ಟ್ ಬಂತಂದರೆ ನಾವು ತಗೊಳ್ಳಿಕ್ಕೆ ಹೋಗಲ್ಲ. ಯಾಕಂದರೆ ಅದು ಏನೇನೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸ್ವಲ್ಪ ಟೈಮ್ ಬಿಟ್ಟರೆ ಆ ಪ್ರಾಬ್ಲಮ್ಮು ಕ್ಲೀನ್ ಆಗತ್ತೆ. ಹಾಗಾಗಿ ನಾವು ಆರಾಮ್ಸೆ ಆಮೇಲೆ ಬೈ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಆವಾಗ ಏನಾಗುತ್ತಾ, ಒಂದು 4 ಜನ ಹತ್ರ ಕೇಳಿದಾಗಲೂ OnePlus ಹೀಗೆ, iPhone ಹೀಗೆ ಅಂತ ಹೇಳಿದಾಗ ಅದು ಬೇಡ ಮಾರೆ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಈ ಥರ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನೀವು ತಗೊಳ್ಳೋದು ಬೇಡ ಅಂತ ಸಜೆಷನ್ ಮಾಡ್ತಾರೆ. ಅದೇ ಸ್ವಲ್ಪ ಟೈಮ್ ಬಿಟ್ಟು ಹೋಗಿದೆ, ಆಗಲೂ ಪ್ರಾಬ್ಲಮ್ ಇದ್ದಿತ್ತು ಆವಾಗ. ಈಗ ಈ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಬೈ ಮಾಡ ಅಂತ ಹೇಳ್ತಾರೆ ಎಲ್ಲರೂ ಅಲ್ವಾ. ಅದೇ ಥರ ಎಲ್ಲರಿಗೂ ಹೇಳೋದು, ಸ್ಟಾರ್ಟಿಂಗ್ ನೀವು ಯಾವುದೇ ಕಾರಣಕ್ಕೂ ಬೈ ಮಾಡಬೇಡಿ. ಅಕಸ್ಮಾತ್ ಬೈ ಮಾಡಲೇಬೇಕಂತ ನೋಡಿದ್ರೆ ಅದರನ್ನ ಏನು ಯಾವ ಪ್ರೊಸೆಸರ್ ಅದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಿ ಅದ್ರಲ್ಲಿ ಏನು ಕಂಪ್ಲೇಂಟ್ ನೋಡಿ ಬೈ ಮಾಡ್ಕೊಳ್ಳಿ. ಮೈನ್ ಆಗಿ ಈ ಫೋನ್ನ ಬ್ಯಾಟರಿ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ 5000 mAh ಬ್ಯಾಟರಿಯನ್ನು ಕೊಡ್ತಾರೆ. ಹಾಗೆ 100 ವ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜರಿಂಗ್ ಅನ್ನು ಸಹ ನೀಡ್ತಾ ಇದ್ದಾರೆ. ಇನ್ನು ಮೈನ್ ಆಗಿ ಈ ಫೋನ್ನ ಸ್ಟೋರೇಜ್ ಮತ್ತು ಪ್ರೈಸ್ನ ಬಗ್ಗೆ ಮಾತಾಡಬೇಕಾದ್ರೆ 8GB RAM 128GB ಸ್ಟೋರೇಜ್ ಏನಿದೆ ಇದಕ್ಕೆ 39,000 ಆಗುತ್ತೆ. ಹಾಗೆ 8GB RAM 256GB ಸ್ಟೋರೇಜ್ ಏನಿದೆ ಇದಕ್ಕೆ 42,000 ಆಗುತ್ತೆ. ಹಾಗೆ 16GB RAM 256GB ಸ್ಟೋರೇಜ್ ಏನಿದೆ ಇದಕ್ಕೆ 44,500 ಆಗುತ್ತೆ.
ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತಗೊಂಡು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.